ಯುಗಾಂತದಲ್ಲಿರ್ತಕ್ಕಂಥ ದೇವಸ್ಥಾನ. ಇದು ಬಂಡೇನಲ್ಲಿ ಒಡಮೂಡಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಇಷ್ಟೇ ಇತಿಹಾಸದಲ್ಲಿ ಇಷ್ಟೇ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಇತಿಹಾಸವನ್ನು ಯಾರೂ ಬರೆದಿರೋದಿಲ್ಲ. ಅದರಿಂದ ಸಮಸ್ತ ಭಕ್ತಾದಿಗಳು ಬರ್ತಾರೆ, ಅವರವರ ಸೇವೆಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಧಾರ್ಮಿಕ ಇಲಾಖೆ ಸೇರಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ವಿಶೇಷವಾಗಿ ಪ್ರತಿ ದಿವಸ ಮಹಾ ರುದ್ರಾಭಿಷೇಕ, ಮಹಾಮಂಗಳಾರತಿ ಪೂಜೆ ವಿಶೇಷವಾಗಿ ನಡೀತದೆ. ಪ್ರತಿ ವರ್ಷ ಜಾತ್ರೆ ನಡೀತದೆ. ದಾಸೋಹ ವ್ಯವಸ್ಥೆ 8 ದಿನಗಳ ಕಾಲ ಸುಮಾರು ನಮ್ಮ ರಾಜ್ಯ ಹೊರ ರಾಜ್ಯಗಳಿಂದ ಬಂದ ಜನರಲ್ಲಿ ಅವರೇ ತಮ್ಮ ಸ್ವಂತ ಖರ್ಚಿನಲ್ಲಿ ಅನ್ನದಾಸೋಹವನ್ನು ಮಾಡಿ 8 ದಿನಗಳ ಕಾಲ ಜಾತ್ರೆ ತುಂಬ ವಿಜೃಂಭಣೆಯನ್ನು ಇಲ್ಲಿ ವಿಶೇಷ. ಮತ್ತು ಇಲ್ಲಿ ದೇವ್ರದೊಂದು ಕತೆ ಇದ್ದಂತಲ್ಲ ಸ್ವಾಮಿ, ಒಂದು ಇಲ್ಲಿ ಬಂದು ನೆಲೆಸಿದ್ದು ಏನೋ ಹೇಳ್ತಾರಲ್ಲಂತಲ್ಲ, ನಮ್ಮ ತಾತ ಅವರೆಲ್ಲ ಹೇಳ್ತಿದ್ರು. ಆ ಥರ ನಮಗೂ ಅರ್ಧದ ನೆನಪಿದೆ. ಪೌರಾಣಿಕವಾಗಿರ್ತಕ್ಕಂಥ ಕಥೆಗಳು, ಅದಕ್ಕೆ ಸಾಕ್ಷ್ಯಾಧಾರಗಳಿಲ್ಲ. ಸಾಕ್ಷ್ಯಾಧಾರಗಳಿಲ್ಲ. ಪೌರಾಣಿಕವಾದ ಕಥೆಗಳಲ್ಲಿ ಶರಭಾವತಾರದಲ್ಲಿರ್ತಕ್ಕಂಥ ನರಸಿಂಹನನ್ನು, ಇದು ಉಗ್ರ ನರಸಿಂಹನನ್ನು, ವೀರಭದ್ರ ಶರಭಾವತಾರದಲ್ಲಿ ಅವನ ನರಸಿಂಹನ ಅವತಾರವನ್ನು ಕೊನೆಗೊಳಿಸ್ತಾನೆ ಅಷ್ಟೇ. ಮೂರ್ತಿಗಳಲ್ಲಿ ಒಬ್ಬ ಅವನು ವಿಷ್ಣು ಅವತಾರ. ಇವನು ವೀರಭದ್ರ ಇಲ್ಲಿ ಅವರಿಬ್ಬರಿಗೂ ಯುದ್ಧ ನಡೆಯುತ್ತೆ ಅಂತ. ಅದು ನಿಜವಾದ ಪ್ರೂಫ್ ಆಗಲಿ, ಅದಕ್ಕೆ ಆಧಾರಗಳಾಗಲಿಲ್ಲ. ಅವನು ನರಸಿಂಹನನ್ನು ಸೆಟ್ ಮಾಡೋದಕ್ಕೆ ವೀರಭದ್ರ ಶರಭಾವತಾರ, ಚಿಂಡಿ ಅವತಾರ. ಮತ್ತು ಅಲ್ಲೇನೋ ರುಂಡ ಬಿದ್ದಿದೆ ಅಂತ ಹೇಳ್ತಾರಂತ ಸ್ವಾಮಿ, ಅದಕ್ಕಲ್ಲ. ಹಾಂ, ಅದಕ್ಕೆ ನಮ್ಮ ಡ್ಯಾಡಿ ಅವರೆಲ್ಲ, ನಮ್ಮ ಅಯ್ಯ ಎಲ್ಲ ದೊಡ್ಡಪ್ಪ ಕರ್ಕೊಬರ್ಬೇಕಾದ್ರೆ ಅಲ್ಲಿ ನಡ್ಕೊಬರ್ಬೇಕಾದ್ರೆ ಹೇಳ್ತಿದ್ರು ಸ್ವಾಮಿ ಚಿಕ್ಕ ವಯಸ್ಸಲ್ಲಿ. ಹಾಂ, ಹೇಳೋರು ಇಲ್ಲಿ ಸ್ವಾಮಿ ಬಂದು ಜಾಗ ಕೇಳಿದ್ರು, ಹಾಂ, ಆ ಜಾಗ ಕೊಡಲ್ಲ ಅಂತ. ಕಟ್ಕತೆ. ಹಾಂ, ಇವಾಗ ಏನಾದರೂ ನಾವು ಸೈಂಟಿಫಿಕ್ ಆಗಿ ಅದಕ್ಕೆ ಪ್ರೂಫ್ ಕೊಡೋದಲ್ಲ. ಹಾಂ, ಅದು ಹೇಳ್ಬಾರ್ದು. ಆಧಾರ ಇಲ್ಲದಂಥ ಮಾತುಗಳನ್ನು ಹೇಳೋದು ಅದು ಕಥೆ ಆಗಿ ಈ ಅಜ್ಜಿ ಕಾಲದಲ್ಲಿ ಕಥೆ ಹೇಳೋರು. ಇದೆಲ್ಲ ಯುಗಾಂತದಲ್ಲಿರ್ತಕ್ಕಂಥದ್ದು. ಬಂಡೆ ಒಳಗಡೆ ಸ್ವಾಮಿ ಇರ್ತಕ್ಕಂಥ. ಈಚೆಗೆ ಇದೆಲ್ಲ ಒಡೆದು ದೊಡ್ಡ ಮಾಡಿದ್ರು. ಓಂ ಭೀಮನೇತ್ರಾಯ ನಮಃ, ಓಂ ಜಿತೇಂದ್ರಿಯಾಯ ನಮಃ, ಓಂ ಊರ್ಧ್ವಕೇಶಾಯ ನಮಃ, ಓಂ ಭೂತನಾಥಾಯ ನಮಃ, ಓಂ ಖಡ್ಗಹಸ್ತಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಿಶ್ವವ್ಯಾಪಿನೇ ನಮಃ, ಓಂ ವಿಷ್ಣುನಾಥಾಯ ನಮಃ, ಓಂ ವಿಷ್ಣುಚಕ್ರವಿಭಂಜನಾಯ ನಮಃ, ಓಂ ಭದ್ರಕಾಳೀಪತಯೇ ನಮಃ, ಓಂ ಭದ್ರಾಯ ನಮಃ, ಓಂ ಭದ್ರಾಕ್ಷವರ್ಣಾನ್ವಿತಾಯ ನಮಃ, ಓಂ ಭಾನುದಂತವಿಲಯೇ ನಮಃ, ಓಂ ಉಗ್ರಾಯ ನಮಃ, ಓಂ ಭೀಮಾಯ ನಮಃ, ಓಂ ಭಗವತೆ ನಮಃ, ಓಂ ಭಸ್ಮದ್ದುಳಿತ ವಿಗ್ರಹಾಯ ನಮಃ, ಓಂ ತಕ್ಷದ್ವರ ವಿನಾಶಾಯ ನಮಃ, ಓಂ ಧರ್ಮಮೂರ್ತಯೇ ನಮಃ, ಓಂ ದೈತ್ಯಸಂಗ ಭಯಂಕರಾಯ ನಮಃ, ಓಂ ಪಾತ್ರಹಸ್ತಾಯ ನಮಃ, ಓಂ ಪಾವಕಾಕ್ಷಕಾಯ ನಮಃ, ಓಂ ಪದ್ಮಾಕ್ಷವಂದಿತಾಯ ನಮಃ, ಓಂ ಕಾಲರುದ್ರಾಯ ನಮಃ, ಓಂ ಕಲ್ಪಾಂತರುದ್ರಾಯ ನಮಃ, ಸರ್ವರೋಗ ನಿವಾರಣಾಯ ನಮಃ, ಪರಮಾತ್ಮನೇ ನಮಃ, ಪರಮೇಶ್ವರಾಯ ನಮಃ, ಭದ್ರಕಾಳಿ ಪ್ರಿಯರಮಣಾಯ ನಮಃ, ವರಗುರುವೀರಭದ್ರೇಶ್ವರಾಯ ನಮಃ. ದಿವ್ಯಾಷ್ಟೋತ್ತರ ಪೂಜಾ ಸಮರ್ಪಯಾಮಿ. ಓಂ ಶುಭೇ ಶೋಭನೆ ಮುಹೂರ್ತೆ ಪೂರ್ವೋಚ್ಚರಿತಾಯೈವಂ ಗಣವಿಶೇಷಣ ವಿಶಿಷ್ಟಾಯ ಅಸ್ಯ ಸಂಕಲ್ಪಿತ ಪೂಜಾಯ ಯಜಮಾನಸ್ಯ ನಾಮಧೇಯಸ್ಯ ಶ್ರೀಯುತ ಚಂದ್ರಶೇಖರ ನಾಮಧೇಯಸ್ಯ ನಾಗರತ್ನಮ್ಮ ನಾಮ್ನ್ಯಾಃ ಗಂಗಮ್ಮ ನಾಮ್ನ್ಯಾಃ ತೇಜಸ್ಕುಮಾರ್ ನಾಮಧೇಯಸ್ಯ ಸ್ನೇಹ ನಾಮ್ನ್ಯಾಃ ಸಕಲ ಕುಟುಂಬವರ್ಗಸ್ಯ ಸದಾ ಕಾಲಕ್ಷೇಮಸ್ಥೈರ್ಯಾಭಿವೃದ್ಧ್ಯರ್ಥಂ ಧನಗಣಕ ವಸ್ತುವಾಹನಾದಿ ಸಕಲ ಇಷ್ಟಾರ್ಥ ಸಿದ್ಧಿಪೂರ್ವಕ ಮಾಂಗಲ್ಯ ಭಾಗ್ಯಾಭಿವೃದ್ಧಿಪೂರ್ವಕ ದೀರ್ಘ ಸೌಮಂಗಲ್ಯ ಪ್ರಾಪ್ತಿಪೂರ್ವಕ ಜಗದೀಶ್ವರಿ ಅನುಗ್ರಹಾರ್ಥ ಭದ್ರಕಾಳಿ ದೇವಿ ಕುಂಕುಮಾರ್ಚನ ಪೂಜಾಂ ಕರ್ಮ ಕರಿಷ್ಯೆ. ಓಂ ಭದ್ರಕಾಳ್ಯೇ ನಮಃ, ಶ್ರೀಮಾತೆ ನಮಃ, ಕಲ್ಯಾಣಮಯಾಯ ನಮಃ, ಪರಮೇಶ್ವರ್ಯೇ ನಮಃ, ಪರಮಾನಂದಾಯ ನಮಃ, ಪರಾತ್ಪರಾಯ ನಮಃ, ಪರಾಶಕ್ತೇ ನಮಃ, ಆದಿಶಕ್ತೇ ನಮಃ, ಇಚ್ಛಾಶಕ್ತೇ ನಮಃ, ಕ್ರಿಯಾಶಕ್ತೇ ನಮಃ,
ज्ञानशक्त्यै नमः सर्वशक्तिरूपिण्यै नमः सर्वयन्त्रमयाय नमः सर्वमन्त्रमयाय नमः तन्त्रस्वरूपाय नमः सौभाग्यदायिने नमः मङ्गलकारिणे नमः सुमङ्गल्ये नमः अभयहस्ताय नमः आशितवत्सलाय नमः महामायेश्वर्ये नमः महाराज्ञे नमः महागोप्रे नमः विश्वरूपाय नमः विश्वमयाय नमः विश्वव्यापिने नमः विश्वपालिने नमः त्रिपुरसुन्दर्ये नमः महिषासुरमर्दिने नमः चण्डमुण्डसंहारिणे नमः राजराजेश्वर्ये नमः श्रीमूकाम्बिके नमः अन्नपूर्णेश्वर्ये नमः वीरभद्रप्रियवल्लभे नमः जगन्माता भद्रकालिदेव्यै नमः कुङ्कुमार्चनपूजां समर्पयामि। कालमृत्युहरणं सर्वं ಹಾಂ ಎತ್ತಿನ ಮೇಲೆ ಶಕ್ತಿ ಬಂತು ಅಂತಾರೆ ಕೆಲವರೆಲ್ಲ ಹಂಪಿಂದ. ಹಾಂ ಮತ್ತೆ ಮುಕ್ಕಣ್ಣ ಸ್ವಾಮಿ ದೇವಸ್ಥಾನ ಇದೆ, ದೇವರಿದೆಯಲ್ಲ ಮುಪ್ಪಿನೇಶ್ವರ ಮುಪ್ಪಿನೇಶ್ವರ. ಅದು ಮೂಲ ವಿಗ್ರಹ ಅಲ್ಲ. ಹಾಂ ಅದೇ ಹೇಳ ನಮ್ಮ ತಾತಿರು ಹೇಳೋದು ಅಷ್ಟೇ, ಮೂಲ ಪುರಾತನವಾದ ವಿಗ್ರಹನೇ ಅದು. ಹಾಂ ಸ್ವಾಮಿ ಗರ್ಭಗುಡಿಗಿದ್ದು ಹಾಂ ಅದು ವರ್ಷಾನುವರ್ಷ ಕಳೆದೈತೆ. ಹಾಂ ಅದರಿಂದ ಭಿನ್ನ ಆಗಿರೋದ್ರಿಂದ ಭಿನ್ನ ಅದು ವೀರಭದ್ರ ಸ್ವಾಮಿ ದೇವಸ್ಥಾನ, ಅದು ವೀರಭದ್ರನ. ಮೂಲ ವೀರಭದ್ರನೇ ಅದು. ಅದು ಹೊಸ ಪ್ರತಿಷ್ಠಾಪನೆ ಮಾಡಿರೋದು. ಹಾಂ ಅದು ಸಾವಿರಾರು ವರ್ಷ ಕಳೆದೈತೆ. ಹಾಂ ಅದು ಭಿನ್ನ ಆಗಿರೋದ್ರಿಂದ ಭಿನ್ನ ಆಯ್ತಲ್ಲ, ಅದಕ್ಕೆ ಮುಪ್ಪು ಅಂತ ಅಂತಾರೆ. ಮುಪ್ಪು ವಯಸ್ಸಾದ ಜೀವಕ್ಕೆ ಮುಪ್ಪಾಗೋದು ಅಂತಾರಲ್ಲ, ಹಾಂ. ಆ ರೀತಿ ವಯಸ್ಸಾಗಿರೋ ವೀರಭದ್ರ ಅದು. ಹಾಂ. ಅದ್ರ ಮುಪ್ಪಾಗೈತಲ್ಲ, ಅದು ಕಳಿಬೇಡ್ದು, ಕಳಿಬಾರ್ದಂತ. ಪುರಾತನ ವಿಗ್ರಹ ಕಳಿಬೇಡ್ದು ಅಂತ ಅದು ನಮ್ಮ ಮುಪ್ಪಿನೇಶ್ವರ ಅಂತ. ಹಾಂ ಈ ಮಲ್ಲಿಕಾರ್ಜುನ ಐತೆ, ಮುಪ್ಪಿನ ಮಲ್ಲಿಕಾರ್ಜುನ. ಎಲ್ಲಿ ಇಲ್ಲೆಲ್ಲೋ ಶ್ರೀಶೈಲ, ಶ್ರೀ ಆ ಥರ. ಶ್ರೀಶೈಲದಾಗೆ ಮುಪ್ಪಿನ ಮಲ್ಲಿಕಾರ್ಜುನ ಐತಿ, ಹಾಂ ಅಲ್ಲೂ ಅಷ್ಟೇ ಅದೇ ರೀತಿನೇ ಮಾಡ್ರಿ. ನಾನು ಅಷ್ಟೇ ರೀ, ಇಲ್ಲಿ ಬಂದ್ರೆ ಅಲ್ಲೇ ಗಾಡಿಗಳು ನಿಂತ್ಕೊಬಿಟ್ಟಿರೋ, ಇಷ್ಟೊಂದು ಗಾಡಿಗಳು ನಿಂತಿರೋ ಇಲ್ಲಿ. ಹಾಂ ಕೊಡ್ತೀವಿ ಸರ್.